ಪ್ರಿಯರೇ, ದೇವರು ಒಳ್ಳೆಯವರು. ಇವತ್ತು ನಾವು ಮುಖ್ಯವಾಗಿ ದೇವರು ಅದ್ಭುತ ಸ್ವರೂಪನು ಎಂಬುದರ ಕುರಿತಾಗಿ ನಾವು ನೋಡೋಣ. ಜಕ್ಕಾಯ 9ನೇ ಅಧ್ಯಾಯ 12 ನಾವು ನೋಡೋದಾದರೆ, ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೇ ಪ್ರಕಟಿಸುತ್ತೇನೆ. ನಿರೀಕ್ಷೆ, ಒಳ್ಳೆಯ ನಿರೀಕ್ಷೆ, ಒಳ್ಳೆಯ ನಿರೀಕ್ಷೆ ಇಟ್ಟುಕೊಂಡಿರುವಂಥವರೇ, ನೀವು ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮ್ಮ ಮನೆಗೆ ನಡೀರಿ, ನೀವು ನಿಮ್ಮ ಮೂಲಕ್ಕೆ ನಡೀರಿ, ನೀವು ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ನಿಮಗೆ ಪ್ರಕಟ ಮಾಡ್ತೇನೆ. ಜಕ್ಕಾಯನ ನೋಡಿ, ಮರದ ಮೇಲಿದ್ದು ದೇವರನ್ನು ನೋಡ್ತಾ ಇದ್ದ. ದೇವರು ಹೇಳಿದರು, ಜಕ್ಕಾಯನೇ ಇಳಿದು ಬಾ, ಇಳಿದು ಬಾ, ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೇನೆ. ದೇವರು ಜಕ್ಕಾಯನ ಮನೆಗೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನಡೀತು? ಜಕ್ಕಾಯನ ಮನ ಪರಿವರ್ತನೆ ಆಯಿತು. ಆತ ಸುಂಕದವನು, ತೆರಿಗೆಯವನು. ಅವನು ಮನ ಪರಿವರ್ತನೆಯಾಗಿ ಅಲ್ಲಿ ಹಣವನ್ನು ಜನರಿಗೆ ಹಿಂದಿರುಗಿಸ್ತಾನೆ. ಅವನ ತಪ್ಪನ್ನು ಅವನು ಒಪ್ಪಿಕೊಳ್ಳುತ್ತಾನೆ. ಈ ಮೇಲಿನ ಸತ್ಯವೇದದ ವಾಕ್ಯದ ಪ್ರಕಾರ ನಾವು ನೋಡುವುದಾದರೆ, ಯೋಬನ ಜೀವನವೇ ಆತನಿಗೆ ಒಂದು ಸಂಪೂರ್ಣವಾದಂಥ ನಿರೀಕ್ಷೆ ಇತ್ತು. ಕರ್ತನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದ. ಈ ಕಾರಣದಿಂದಲೇ ಅವನು ಅದ್ಭುತವನ್ನು ನೋಡುವುದಕ್ಕೆ ಸಾಧ್ಯ ಆಯಿತು. ಜಕ್ಕಾಯನಿಗೂ ಅಷ್ಟೇ ದೇವರ ಮೇಲೆ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಅವನು ಮನ ಪರಿವರ್ತನೆಯಾದ ಎಂಬುದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳು 84:12, 146:5 ನಾವು ನೋಡೋದಾದರೆ, ಇಲ್ಲಿ ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಯಾರ್ಯಾರು ದೇವರಲ್ಲಿ ಭರವಸೆಯನ್ನು ಇಡ್ತಾರೋ ಅವರು ಧನ್ಯರು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ದೇವರು ಧನ್ಯನು. ಮನುಷ್ಯ ಧನ್ಯನಾಗಬೇಕಂತಂದರೆ ದೇವರ ಮೇಲೆ ನಂಬಿಕೆ ಇಡಬೇಕು. ಮನುಷ್ಯ ಸುನಿರೀಕ್ಷೆಗಳನ್ನು ಹೊಂದಿಕೊಳ್ಳಬೇಕಂತಂದರೆ ದೇವರ ಮೇಲೆ ನಂಬಿಕೆ ಇಡಬೇಕು. ಮನುಷ್ಯನಿಗೆ ಅವನು ಬೇಡುವುದನ್ನು ಬೇಕು ಎಂಬುದಾದರೆ ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಅನ್ನುವುದಂತೂ ಬಹಳ ದೊಡ್ಡ ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಾವು ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡಬೇಕು. ನಂಬಿಗಸ್ತರಾಗಿ ನಾವು ಪ್ರಾರ್ಥನೆ ಮಾಡಿದರೆ ನಾವು ಹೊಂದಿಕೊಳ್ತೇವೆ. ಏನನ್ನು ಬೇಡಿಕೊಳ್ತೇವೋ ಅದನ್ನು ಹೊಂದಿಕೊಳ್ತೇವೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ನಂಬಿಕಸ್ತನು ಸ್ವಾಮಿ. ಬೇಡಿದ್ದನ್ನು ಕೊಡುವಂಥವರು ದೇವರೇ. ನಮಗಾಗಿ ಎಲ್ಲವನ್ನ ಕಲ್ವರಿ ಶಿಲ್ವೆ ಮೇಲೆ ಅಪ್ಪ ದೇವರೇ ಮಾಡಿ ಮುಗಿಸಿದಂಥ ತಂದೆ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಮಹಿಮೆ ನಿಮಗೆ ಸ್ವಾಮಿ, ಮಹತ್ವ ನಿಮಗೆ ದೇವರೇ. ಅಪ್ಪ ಯೇಸುವೆ, ಪರಿಶುದ್ಧಾತ್ಮ ದೇವರೇ, ಒಬ್ಬ ಹೆಣ್ಣು ಮಗಳು ದೇವರೇ ಮೇಲು ಕಳಿಸ್ತಾಳೆ ಸ್ವಾಮಿ. ಅಪ್ಪ, ಕೆಲಸ ಅಗತ್ಯ ಇದೆ ದೇವರೇ, ನನಗೆ ಕೆಲಸ ಕೊಡು ಎಂಬುದಾಗಿ ಸ್ವಾಮಿ. ಯಾರ್ಯಾರು ದೇವರೇ ಕೆಲಸಕ್ಕಾಗಿ ಸ್ವಾಮಿ ಪ್ರಯಾಸ ಪಡ್ತಾ ಇದ್ದಾರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವಾ. ಅಪ್ಪ, ಮಕ್ಕಳು ಯಾರು ನಿರುದ್ಯೋಗದಿಂದ ಇರಬಾರ್ದು ದೇವರೇ. ಆ ಮಗಳಿಗೆ ಯೇಸುವೆ ಕೆಲಸವನ್ನು ಕೊಡು ಸ್ವಾಮಿ. ದೇವಾ, ಯಾರ್ಯಾರಿಗೆ ಸ್ವಾಮಿ ವೀಸಾ ಸಮಸ್ಯೆ ಆಗಿದೆಯೋ ಅವರಿಗೆ ವೀಸಾ ಕೊಡು ದೇವರೇ. ಯಾರ್ಯಾರಿಗೆ ಪಾಸ್ಪೋರ್ಟ್ಗಳು ಸಮಸ್ಯೆ ಆಗಿದೆಯೋ ಅದನ್ನು ನೀಗಿಸಲ್ಪಡು ಸ್ವಾಮಿ. ಸಹಾಯ ಮಾಡಪ್ಪ ವಿಶೇಷವಾಗಿ ಸ್ವಾಮಿ. ಅಪ್ಪ, ಯವನಸ್ತರ ನಿಮ್ಮ ಕರಗಳಿಗೊಪ್ಪಿಸ್ತೇನೆ, ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸ್ತೇನೆ, ಯುವಕರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ದೇವಾ, ಆಶೀರ್ವಾದ ಮಾಡು, ಕುಟುಂಬಗಳು ಆಶೀರ್ವಾದ ಮಾಡು ಸ್ವಾಮಿ. ದೇವಾ, ವಿಶೇಷವಾಗಿ ಸ್ವಾಮಿ
ಯೋಬನನ್ನು ಆಶೀರ್ವದಿಸಿದಂಥ ರೀತಿಯಲ್ಲಿ ಸ್ವಾಮಿ 2ರಷ್ಟು ಕೊಟ್ಟಪ್ಪ. ಯಾರ್ಯಾರು ಯಾವ್ಯಾವ ವಿಷಯಗಳಲ್ಲಿ ಕಳೆದುಕೊಂಡಿದ್ದಾರೋ, ಯಾವ್ಯಾವ ವಿಷಯಗಳಲ್ಲಿ ಸೋತು ಹೋಗಿದ್ದಾರೋ, ದೇವರೇ 2ರಷ್ಟು ಫಲವನ್ನು ಕೊಡು, 2ರಷ್ಟು ಸುಖವನ್ನು ಕೊಡು, ಜಯವನ್ನು ಕೊಡ್ತೀರಂತ ನಾನು ಬಲವಾಗಿ ನಂಬುತ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತಾರೆ. 7 ಲ್ಯಾಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕು ಅನೇಕರಿಗೆ ಶೇರ್ ಆಗ್ತದೆ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಸಹಾಯ ಇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ 7 ಲ್ಯಾಬ್ ಚಾನಲನ್ನು ನೆನಪು ಮಾಡ್ಕೊಳ್ಳಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.